ನನ್ನ ಹೆಸರು ಜಾಸ್ಮಿನ್ ಬಾನು. ನಾನು ಇಲ್ಲಿ ಅರಿವಿ ಕೇಂದ್ರಕ್ಕೆ ಡಿಜಿಟಲ್ ತರಬೇತಿ ಪಡೆಯೋದಕ್ಕೆ ಬಂದಿದ್ದೇನೆ. ನನ್ನ ಜೊತೆ ಭಾಳ ಸದಸ್ಯರು, ಸಂಘದವರು ಮತ್ತು ಕೂಲಿ ಕೆಲಸ ಮಾಡುವವರೆಲ್ಲರೂ ಬಂದಿದ್ದರು, ಮಹಿಳೆಯರು. ಅವರಿಗೆ ಫೋನ್ ಆಪರೇಟರನ್ನು ಮಾಡೋದನ್ನು ಬರುತ್ತಿರಲಿಲ್ಲ, ನಮಗೂ ಬರುತ್ತಿರಲಿಲ್ಲ. ಬರೀ ಫೋನ್ ರಿಸೀವ್ ಮಾಡೋದು, ಕಟ್ ಮಾಡೋದು ಬರುತ್ತಿತ್ತು. ಆವಾಗ ನಮಗೆ ಯಾವ ಥರ ಯೂಸ್ ಮಾಡೋದು ಅಂತ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆಗ ನಾವು ನಮ್ಮ ಸಲ್ಮಾ ಮೇಡಮ್ ಅವರು ನಮಗೆ ಅರಿವು ಮೂಡ್ಸೋಕ್ಕಂತ ನಮಗೆ ಕರೆದರು. ಆಗ ನಾವು ಇಲ್ಲಿ ಟ್ರೈನಿಂಗ್ ಇತ್ತಲ್ಲ ಅಂತ ನಾವೆಲ್ಲರೂ ಜೊತೆಯಾಗಿ ಇಲ್ಲಿ ಅರಿವು ಕೇಂದ್ರಕ್ಕೆ ಬಂದೀವಿ. ಆವಾಗ ನಮಗೆ ಸಲ್ಮಾ ಮೇಡಮ್ ಅವರು ನಮಗೆ ಯಾವ ಥರ ಮೊಬೈಲ್ ಯೂಸ್ ಮಾಡೋದು ಅಂತ ಹೇಳಿಕೊಟ್ರು. ಅದರಲ್ಲಿ ವಾಟ್ಸಪ್ ಆಗಲಿ ಮತ್ತು ಫೋನ್ಪೇ ಆಗಲಿ ಯಾವ ಥರ ಯೂಸ್ ಮಾಡಬೇಕಂತ ಅವರು ಒಂದು ಸ್ವಲ್ಪ ನಮಗೆ ಟಚ್ ಹೇಳಿಕೊಟ್ರು. ಇವಾಗ ನಾವು ಒಂದು ಸ್ವಲ್ಪ ಮಾಡ್ತೀವಿ ಅಂತ ನಮಗೊಂದು ಸ್ವಲ್ಪ ಧೈರ್ಯ ಬಂದಿದೆ, ಫೋನ್ ಯಾವ ಥರ ಯೂಸ್ ಮಾಡಬೇಕಂತ. ಈಗ ನಾವು ನಮ್ಮ ಫೋನನ್ನು ನಮ್ಮ ಪ್ರೈವೇಟ್ ಫೋನಲ್ಲಿ ನಮಗೇನೇನಾದ್ರು ಇರುತ್ತೆ, ಅದಕ್ಕೆ ನಾವು ಬೇರೆಯವ್ರಿಗೆ ಯಾವ ಥರ ಕೊಡೋದು ಅಂತ ನಮಗೆ ಜಿಗುಪ್ಸೆ ಉಂಟಾಗೋದು. ಅದಕ್ಕಾಗಿ ನಾವು ಸ್ವಂತಕ್ಕೆ ನಮ್ಮ ಮೊಬೈಲನ್ನು ನಾವೇ ಯಾವ ಥರ ಯೂಸ್ ಮಾಡಬೇಕಂತ ಒಂದು ಸ್ವಲ್ಪ ನಮಗೆ ತಿಳುವಳಿಕೆ ಬಂದಿದೆ. ಹಾಗಾಗಿ ಎಲ್ಲರೂ ಅರಿವು ಕೇಂದ್ರಕ್ಕೆ ಆಗಾಗ ಬರ್ತಾ ಇರಿ ಅಂತ ನನ್ನ ಒಂದು ಹೃತ್ಪೂರ್ವಕವಾಗಿ ಒಂದು ಸ್ವಲ್ಪ ಹೇಳೋ ಮಾತೇನೆಂದರೆ, ಎಲ್ಲರೂ ತಿಳಿದಿರಬೇಕು ಯಾವ ಥರ ಡಿಜಿಟಲ್. ಈಗ ಯಾರೂ ಅನಕ್ಷರಸ್ಥರಿಲ್ಲ, ಅದಕ್ಕಾಗಿ ಎಲ್ಲರೂ ಬಂದು ಅರಿವು ಕೇಂದ್ರದಲ್ಲಿ ಎಲ್ಲ ಇದನ್ನು ತಿಳ್ಕೊಳ್ಬೇಕು. ಹಾಗಾಗಿ ನಮ್ಮ ಅರಿವು ಕೇಂದ್ರ ಎಲ್ಲ ಊರಲ್ಲಿ ಅರಿವು ಕೇಂದ್ರ ಇದೆ, ಅಲ್ಲಿ ಹೋಗಿ ಅದರ ಸದುಪಯೋಗ ಪಡಿಸಿಕೊಳ್ಬೇಕು ಅರಿವು ಕೇಂದ್ರದ್ದು. ನಮ್ಮ ಮಹಿಳೆಯರಿಗೆ ಇಷ್ಟು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ಸ್.